ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 6-4-2026ರಿಂದ 12-4-2026ವರೆಗೂ ನಡೆಯುವಂತಹ ಗ್ರಹಗಳ ಒಂದು ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಈ ವಾರದಲ್ಲಿ ಏನಾದರೂ ಗ್ರಹಗಳ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಈ ವಾರದಲ್ಲಿ ಬುಧ ಗ್ರಹ 10ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪತನ ಬದಲಾಯಿಸ್ತಿದ್ದಾರೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ವಾರದಲ್ಲಿ ಮೇಷರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮೇಷರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಕುಜಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಧಿಕವಾದ ಖರ್ಚಿರುತ್ತೆ. ಅದರಲ್ಲೂ ಕೂಡ ನಿಮಗೆ ನೀವು ಅನ್ಕೊಂಡ್ರಲ್ಲ, ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಖರ್ಚುಗಳನ್ನ ನೀವು ಮಾಡಬೇಕಾಗಿ ಬರುತ್ತೆ. ಕೆಲವ್ರು ಏನಂದರೆ ತುಂಬ ಎದುರ್ಕೊಳ್ಳೋದು ಜಾಸ್ತಿ. ಏನಂತಂದರೆ 12ನೇ ಮನೆಗೆ ಲಗ್ನಾಧಿಪತಿ ಹೋಗ್ಬಿಟ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಬೇರೆ ಏನೋ ಪ್ರಾಬ್ಲಮ್ ಸಮಸ್ಯೆಗಳಾಗ್ಬಿಡುತ್ತೆ. ಅಂಥದ್ದೆಲ್ಲ ಏನೂ ಇಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಅದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಏನಾದರೂ ದುರಸ್ತಿ ಕಾರ್ಯಗಳು, ಮನೆಯಲ್ಲಿ ಏನಾದರೂ ದುರಸ್ತಿ ಕಾರ್ಯಗಳಾಗುವಂಥದ್ದು, ಏನಾದರೂ ವಸ್ತುಗಳನ್ನ ಹಾಳು ಮಾಡಿಕೊಂಡು ಅದ್ರ ಪರ್ಪಸ್ಗೋಸ್ಕರ ತೊಗೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿ. ಅಥವಾ ಟ್ರಾವೆಲ್ ಮಾಡ್ತೀವಿ ಅಂತ ಖರ್ಚಾಗಿರ್ಬೋದು, ಅದು ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಂತೂ ರೆಡಿ ಇದ್ದೇ ಇರುತ್ತೆ ನಿಮಗೆ. ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಶನಿ ಗ್ರಹ ಅಲ್ಲೇ ಸಂಚಾರ ಮಾಡ್ತಿದೆ, ಜೊತೆಗೆ ಸೂರ್ಯನೂ ಸೇರಿಕೊಂಡಿದ್ದಾನೆ, ಜೊತೆಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹನು ಕೂಡ ಸೇರಿಕೊಂಡಿದ್ದಾನೆ. ಸೊ ಹಾಗಾಗಿ ಅಧಿಕವಾದ ಖರ್ಚು ಜಾಸ್ತಿ ಇರುತ್ತೆ, ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಏನೋ ಒಂದು ಆಲೋಚನೆ, ತುಂಬ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಸೊ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಸ್ಪೀಡಲ್ಲಿ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ನೀವೇನು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿ. ಯಾಕಂದರೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಂತ ತುಂಬ ಎದುರ್ಕೊಳ್ಳೋದೆಲ್ಲ ಏನು ಬೇಡ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಟ್ಕೊಂಡ್ರೆ ಆಗೋ ಅಪಘಾತಗಳನ್ನ ತಪ್ಪಿಸಬಹುದು ಅಲ್ವಾ. ಇನ್ನು ಹಣಕಾಸಿನ ಅಭಿವೃದ್ಧಿ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಇನ್ನು 11ನೇ ಮನೆಯಲ್ಲೇ ರಾಹುವಿನ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಹಾಗಾಗಿ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಾನೆ ರಾಹು. ಲಾಭದಲ್ಲಿ ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ಆದರೆ ನಿಮ್ಮ ಹಾರೋಸ್ಕೋಪಲ್ಲಿ ರಾಹು ಏನು ಸ್ಥಾನಮಾನ ಏನಾದರೂ ಹೆಚ್ಚು ಕಮ್ಮಿ ಇದ್ದಾಗ ಸ್ವಲ್ಪ ಫಲಗಳಲ್ಲಿ ವ್ಯತ್ಯಾಸನ ನೀವು ನೋಡಬಹುದು. ಇನ್ನು ಗುರು ಮತ್ತು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಗುರು ನಿಮಗೆ 3ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಮುಂದೋಗ್ತೀರಾ. ಏನು ಕೆಲಸ ಬಂದರೂ ಕೂಡ ಮಾಡೋಣ ಬಿಡು, ಏನಾಗುತ್ತೆ ಅನ್ನೋದು ಯೋಚನೆ ನಿಮಗಿರುತ್ತೆ. ಮತ್ತು ಲಗ್ನದಲ್ಲೇ 2ನೇ ಮನೆ ಅಧಿಪತಿ ಶುಕ್ರ ಕೂಡ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಖರ್ಚು ನೀವು ದುಪ್ಪಟ್ಟಾಗ್ತಾ ಇರುತ್ತೆ. ನೀವು ಎಷ್ಟು ಸಂಪಾದನೆ ಮಾಡಿದಿರೋ ಅದರಷ್ಟೇ ಖರ್ಚು ಕೂಡ ನಿಮ್ಗೆ ಆಗ್ತಿರುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವರ್ಕ್ಗಳು ನಿಮ್ಗೆ ಆಗಬೇಕು ಅಂದಾಗ ಅದರಲ್ಲಿ ಡಿಲೇ ಆಗೋದು ಅಥವಾ ತೊಂದರೆಗಳಾಗುತ್ತೆ. ಜೊತೆಗೆ ಸೂರ್ಯ ನಿಮಗೆ 12ರಲ್ಲಿ ಇರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಂದರೆ ನೀವೇನಾದರೂ ಲೆಕ್ಕಪತ್ರಗಳನ್ನ ನೀಟಾಗಿ ಬರೀದೇ ಇರೋದು, ಕೆಲಸಗಳನ್ನ ಡಿಲೇ ಇಟ್ಕೊಂಡಿರೋದು, ಅಥವಾ ಇಲೀಗಲಾಗಿ ಹಣ ತೊಗೊಳ್ಳೋದು, ಇದೇನಾದರೂ ಕಂಡು ಬಂದಾಗ ಏನಾಗುತ್ತೆ, ಇದು ನಿಮಗೆ ಬೇಗ ಅದನ್ನು ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ವಾರ ಸ್ವಲ್ಪ ನೀವು ಕೇರ್ಫುಲ್ಲಾಗಿರೋದು, ಅದರಲ್ಲೂ ಸೂರ್ಯ ಬದಲಾವಣೆ ಆಗೋ ತನಕನೂ ಸ್ವಲ್ಪ ಕೇರ್ಫುಲ್ಲಾಗಿರೋದೇ ಒಳಿತು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಹೇಳಿದೆ ಆಗಲೇ, ಏನು ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರಬಹುದು. ಅಥವಾ ಏನಾದರೂ ಸಮಸ್ಯೆ ಬಂದರೆ ಸ್ವಲ್ಪ ಬೇಗ ವಾಸಿ ಆಗಲ್ಲ, ನಿಧಾನಗತಿನಲ್ಲಿ ವಾಸಿ ಆಗೋದು, ರೆಸ್ಟ್ಲೆಸ್ ಫೀಲ್ ಆಗೋದು, ನಿದ್ದೆನಲ್ಲಿ ಪ್ರಾಬ್ಲಮ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಿ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ, ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಲಗ್ನದಲ್ಲಿ ಶುಕ್ರನ ಸಂಚಾರ ನಡೀತಿರೋದ್ರಿಂದ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ವಿಶ್ವಾಸ ಚೆನ್ನಾಗಾಗುತ್ತೆ. ಪ್ರೇಮಿಗಳಲ್ಲಿ ಒಂದು ಬಾಂಡೇಜ್ ಚೆನ್ನಾಗಿ ಮೂಡಿಬರುತ್ತೆ. ಸೊ ಇದೊಂದು ಸ್ವಲ್ಪ ಖುಷಿ ಪಡುವಂಥ ವಿಷಯನೇ ಆಗಿರುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ಎದುರ್ಕೊಳ್ಳೋಂಥದ್ದು ಬೇಡ, ಕೆಲವು ರೆಮಿಡೀಸ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಏನು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ದಿವಸ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ದೇವರಿಗೆ ಒಂದು ಗಣಗ್ಲೂವನ್ನು ತೊಗೊಂಡೋಗಿ ಕೊಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಹಾಗೆ ಶುಕ್ರ ಗ್ರಹದ ಆರಾಧನೆಯೂ ಮಾಡ್ಕೊಳ್ಳಿ. ಅಂದರೆ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಯ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಎಂಥ ಸಂಕಷ್ಟಗಳು ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 12ರಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ 2ರಲ್ಲಿ ಸಂಚಾರ ಮಾಡ್ತಿದ್ದಾರೆ, ನಮ್ಮ ಜೀವನನೇ ಹೋಯಿತು, ಇನ್ನು ಅಷ್ಟೇ ಮುಗೀತು ಕತೆ ಅಂತ ಅಂದ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಖರ್ಚು ಜಾಸ್ತಿ ಆಗುತ್ತೆ. ಒಳ್ಳೆಯದಕ್ಕೂ ಖರ್ಚಾಗುತ್ತೆ, ಕೆಟ್ಟದಕ್ಕೂ ಖರ್ಚಾಗುತ್ತೆ. ಖರ್ಚು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಜೀವನ ಮಾಡೋದನ್ನೇ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ವಾರದಲ್ಲಿ ನಿಮಗೆ ಅಧಿಕವಾದ ಖರ್ಚು, ಯಾವ ರೀತಿಯಾದ ಖರ್ಚುಗಳಾಗ್ಬೋದು ಅಂತಂದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ಏನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಖರ್ಚಾಗೋದಾಗಿರ್ಬೋದು, ಅಥವಾ ಮನೆಗೆ ಯಾವುದೋ ವಸ್ತುಗಳನ್ನ ತೊಗೊಂಡು ಬರ್ತೀರಾ, ಅಥವಾ ಅದರಲ್ಲೇನೋ ರಿಪೇರಿ ಆಯಿತು ಅಂತ ಖರ್ಚಾಗೋದಾಗಿರ್ಬೋದು. ಈ ರೀತಿಯಾದ ಕೆಲವು ಖರ್ಚುಗಳು, ಅಥವಾ ದಿಢೀರಂತ ಯಾರಾದರೂ ಮನೆಗೆ ಗೆಸ್ಟ್ ಬರ್ಬೋದು, ಅವ್ರಿಗೋಸ್ಕರ ನೀವೇನಾದರೂ ಖರ್ಚು ಮಾಡಬೇಕಾಗಿ ಬರುತ್ತೆ. ಈ ರೀತಿ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಹೆಣ್ಮಕ್ಳಿಗೆ ಯುಟ್ರಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗೋ ಚಾನ್ಸಸ್, ಅಂದರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಆರೋಗ್ಯದ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಅದೊಂದು ಬಿಟ್ಟರೆ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಒಂದು ವಾರ ಆಗಿರುತ್ತೆ. ಯಾಕೆ ಅಂತಂದರೆ
ನೋಡಿ ನಿಮಗೆ 2ರಲ್ಲಿ ಗುರುವಿನ ಸಂಚಾರ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಬಂದಂಥ ಹಣನ ಉಳಿತಾಯ ಮಾಡೋದಕ್ಕೂ ಕೂಡ ಕೆಲವು ದಾರಿಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಈ ವಾರ ಮಾತ್ರ ಶುಕ್ರನ ಬದಲಾವಣೆ ಆಗೋವರೆಗೂ ಕೂಡ ಖರ್ಚು ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ಅಂಥ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ. ಯಾಕೆಂದರೆ ನಿಮಗೆ 11ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಕುಜರ ಒಂದು ಸಂಚಾರ ಕೂಡ ಇದೆ. ಬುಧ ನಿಮಗೆ 2ನೇ ಮನೆ ಅಧಿಪತಿ ಆಗ್ತಾನೆ. ಸೊ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಲಾಭ ಸ್ಥಾನಕ್ಕೆ ಬಂದಿದ್ದಾನೆ. ಸೊ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು, ನೀವು ಮಾಡಿರೋ ಕೆಲಸಕ್ಕೆ ಕೈ ತುಂಬ ದುಡ್ಡು ಸಿಕ್ಕುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಇದೇ ರೀತಿ 10ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು, ಫಾರಿನ್ ಕಂಟ್ರೀಸ್ಗೆ ಹೋಗುವಂಥದ್ದು, ಈ ರೀತಿಯಾದ ಕೆಲವೊಂದು ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಮದುವೆ ಹುಡುಕಾಟದಲ್ಲಿರೋರು ಎಲ್ಲರಿಗೂ ಕೂಡ ಗುರುಬಲ ಇರೋದ್ರಿಂದ ಮದುವೆ ಹುಡುಗ ಹುಡುಗಿ ಹುಡುಕುವಂಥದ್ದು, ಹುಡುಗ ಹುಡುಗಿ ಸಿಗೋ ಅಂಥದ್ದು, ಅಥವಾ ಮನೇಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹೋಮ ಹವನಗಳಾಗಿರ್ಬೋದು, ಅದನ್ನು ನೀವು ಸ್ಟಾರ್ಟಪ್ ಮಾಡ್ತೀರಂದ್ರೆ ಅದೆಲ್ಲದಕ್ಕೂ ಕೂಡ ಶುಭವಾದ ಒಂದು ಸಮಯ ಆಗಿರುತ್ತೆ. ಇನ್ನು ಕೇತುವಿನ ಒಂದು ಸಂಚಾರದಿಂದ ಮಾತ್ರ ಆ ತಾಯಿ ಆರೋಗ್ಯದಲ್ಲಿ ಏರುಪೇರಾಗೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಕೆಲವೊಂದು ನಿಮಗೆ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ ಅನ್ನೋದು ಬಿಟ್ಟರೆ ಓವರಾಲ್ ಆಗಿ ನೋಡೋಕೆ ಹೋದರೆ ವೃಷಭ ರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ವಾರ. ಖರ್ಚನ್ನ ಸ್ವಲ್ಪ ಕಡಿವಾಣದಲ್ಲಿ ಇಟ್ಕೊಳ್ಳಿ. ಮನೆಯ ವಾತಾವರಣವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಶುಕ್ರ ನಿಮಗೆ 12ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಮನೆಯಲ್ಲೇ ಮಾಡಿಕೊಂಡು ಪ್ರತಿದಿನ ಕುಂಕುಮನ ಹಣೆಗಿಟ್ಕೊಳ್ಳಿ. ಅಷ್ಟೋತ್ತರ ಮಾಡಿರುವಂಥ ಕುಂಕುಮನ ಹಣೆಗಿಟ್ಕೊಳ್ಳಿ. ಅಥವಾ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ತಾವರೆ ಹೂವನ್ನ ತಾಯಿಗೆ ಅರ್ಪಿಸ್ಬಿಟ್ಟು ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಅಂದರೆ ಬಿಳಿಯ ವಸ್ತುಗಳು, ಹಾಲು, ಸಕ್ಕರೆ, ಮೊಸರು ಅಥವಾ ಅಕ್ಕಿ, ಇಂಥ ವಸ್ತುಗಳನ್ನ ದಾನ ಮಾಡೋದು. ಅಂದರೆ ನಿರ್ಗತಿಕರಿಗೆ, ಯಾರಿಗೆ ನೀಡ್ಫುಲ್ ಪೀಪಲ್ ಇದ್ದಾರೆ ಅವ್ರಿಗೆ ಅದನ್ನು ದಾನ ಮಾಡೋದು. ಇದಿಷ್ಟನ್ನು ಮಾಡ್ಕೊಳ್ಳಿ ಸಾಕು. ನಿಮಗೆ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ 10ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ವ್ಯಾಪಾರದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಹಾಗೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್, ಬುಧ ಅಂದ್ರೆ ಬಿಸ್ನೆಸ್ಗೆ ಕಾರಕ ಆಗಿರ್ತಾನೆ. ತುಂಬ ಬುದ್ಧಿವಂತರು ಕೂಡ ನೀವು ಆಗಿರ್ತೀರಾ. ಸೊ ಹಾಗಾಗಿ ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಿರ್ತೀರಾ. ಜೊತೆಗೆ ಅದೇ ಜಾಗದಲ್ಲಿ ಸೂರ್ಯ ಮತ್ತು ಶನಿಯ ಒಂದು ಯುತಿ ಕೂಡ ಇದೆ. ಸೊ ಹಾಗಾಗಿ ಸೂರ್ಯನಿಂದ ಅಂದರೆ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ಗಳಾಗಬೇಕು ಅನ್ನೋದಿತ್ತು ಅಂತಂದರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಏನಾದರೂ ಗೌರ್ಮೆಂಟಿಂದ ನಿಮಗೆ ಕೆಲವು ಕೆಲಸಗಳಾಗಬೇಕಾಗಿತ್ತು, ಅದರಿಂದ ಏನಾದರೂ ಕೆಲವು ಪರ್ಮಿಷನ್ ಸಿಗಬೇಕು, ಅಥವಾ ಏನೇನೋ ಇರುತ್ತೆ, ನೀವು ಟೆಂಡರ್ ಕರೆಯೋದು, ಈ ಥರದ್ದು ಏನಾದರೂ ಸಮಸ್ಯೆಗಳು ಇರುತ್ತಲ್ವ, ಅದೆಲ್ಲನೂ ಕೂಡ ಪರಿಹಾರ ಮಾಡಿಕೊಳ್ಳುವಂಥ ವಾರ ಆಗಿರುತ್ತೆ. ಸೊ ಇವಾಗ ನೀವು ಪ್ರಯತ್ನ ಪಡಬೇಕು. ಗೌರ್ಮೆಂಟಿಂದ ನಿಮ್ಗೆ ಏನಾದರೂ ಕೆಲಸಗಳಾಗಬೇಕು ಅಂದರೆ ಆ ಪ್ರಯತ್ನಗಳನ್ನ ಪಟ್ಟರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ನ ನೋಡುವಂಥ ಟೈಮ್ ಆಗಿರುತ್ತೆ. ಜೊತೆಗೆ ನಿಮಗೆ 11ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಕೂಡ ನಡೀತಿದೆ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಲಕ್ಸುರಿ ಥಿಂಗ್ಸ್ನ ತೊಗೊಂಡು ಬರೋದು ಮನೆಗೆ, ಅಥವಾ ಏನಾದರೂ ಒಳ್ಳೊಳ್ಳೆ ಲಕ್ಸುರಿ ಪ್ಲೇಸಸ್ಗೆ ವಿಸಿಟ್ ಮಾಡುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಈ ವಾರದಲ್ಲಿ ನಡೆಯುತ್ತೆ. ಇನ್ನು ರಾಹುವಿನ ಸಂಚಾರ ನಿಮಗೆ 9ನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ತಂದೆ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ತಂದೆ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಆದರೆ ಭಾಗ್ಯಸ್ಥಾನದಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಒಳ್ಳೊಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ. ಅಂದರೆ ಕೆಲವೊಂದು ಒಳ್ಳೆ ಖುಷಿಯಾದ ವಿಚಾರಗಳನ್ನ ನೀವು ಕೇಳುವಂಥದ್ದು ಕೂಡ ಆಗುತ್ತೆ. ಆದರೆ ಗುರು ಲಗ್ನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ನೋವು, ಸಂಕಟ, ಎಷ್ಟೇ ಹಣಕಾಸು ಅಭಿವೃದ್ಧಿ ಇದ್ದರೂ, ಎಷ್ಟೇ ಹಣಕಾಸು ಬರ್ತಾ ಇದ್ದರೂ, ಮನೆಯಲ್ಲಿ ಎಷ್ಟೇ ಖುಷಿಯಾದ ವಾತಾವರಣ ಇದ್ದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಾಧೆನ ಅನುಭವಿಸ್ಬೇಕಾಗಿ ಬರುತ್ತೆ. ಗುರು ಮೂವ್ ಆಗಿದ ತಕ್ಷಣ ಈ ಸಮಸ್ಯೆಯಿಂದ ನೀವು ಈಚೆ ಬರಬಹುದು. ಗುರುಬಲ ಬೇರೆ ಇದೆ. ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಟದಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ಶುಭವಾದ ಸಮಯ ಆಗಿರುತ್ತೆ. ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡೋಕ್ಕೂ ಕೂಡ ಅತ್ಯಂತ ಉತ್ತಮವಾದ ಸಮಯ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು? ಇಷ್ಟೆಲ್ಲ ಆಗ್ತಿದೆ. ಸೊ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮನ ಹೇಳ್ಕೊಳ್ಳಿ ಅಥವಾ ಕೇಳಿ. ಇದು ತುಂಬ ನಿಮಗೆ ಫಲಗಳನ್ನ ಕೊಡುತ್ತೆ. ಯಾವತ್ತೂ ಅಷ್ಟೇ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಸೊ ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳಿ. ಬುಧವಾರದ ದಿವಸ ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯ ಆದರೆ ತಿರುಪತಿಗೆ ಹೋಗಿಬಿಟ್ಟು ದೇವರ ದರ್ಶನ ಮಾಡಿಕೊಂಡು ನಂತರ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿಯವರಿಗೆ ನಿಮಗೆ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. 12ರಲ್ಲಿ ಗುರುವಿನ ಸಂಚಾರ ಇದೆ. ಅಂದರೆ ಖರ್ಚು, ಅಧಿಕವಾದ ಖರ್ಚಿರುತ್ತೆ. ಅಂದರೆ ಎಷ್ಟೇ ಹಣಕಾಸಿನ ಸಂಪಾದನೆ ಆಗ್ತಿದ್ರು ಕೂಡ ಅದೇ ರೀತಿಯಲ್ಲಿ ಖರ್ಚು ಕೂಡ ನಿಮ್ಮ ಬೆನ್ನಿಂದನೇ ಬರ್ತಾ ಇರುತ್ತೆ. ಜೊತೆಗೆ 2ನೇ ಮನೇಲಿ ಕೇತು ಇರೋದ್ರಿಂದ ಕುಟುಂಬದಿಂದ ನೀವೇ ಸ್ವಲ್ಪ ದೂರ ಇರಬೇಕಾಗಿ ಬರುತ್ತೆ. ಅಥವಾ ಕುಟುಂಬದ ಜೊತೆ ಕುಟುಂಬದವರೇ ಒಂದು ಊರನ್ನ ಬಿಟ್ಟು ಬೇರೆ ಯಾವುದೋ ಊರಲ್ಲಿ ನೆಲೆಸಬೇಕಾದ ಒಂದು ಸಂದರ್ಭ ಕೂಡ ಬರುತ್ತೆ. ಅಥವಾ ನೀವೇನಾದರೂ ಮಾತಾಡೋಕ್ಕೋಗಿ ಏನಾದರೂ ಮನಸ್ಸಿಗೆ ಹರ್ಟ್ ಆಗುವಂಥದ್ದು, ಅಥವಾ ಎಲ್ಲರ ಜೊತೆ ನೀವೇ ಮಾತು ಬಿಟ್ಬಿಟ್ಟು ಸ್ವಲ್ಪ ಮೌನವಾಗಿರೋದು, ಇದೆಲ್ಲನೂ ಕೂಡ ಕೇತು ಬದಲಾವಣೆ ಆಗೋವರೆಗೂ ಕೂಡ ನಡೀತಾನೆ ಇರುತ್ತೆ.
ಇದ್ರ ಜೊತೆಗೆ ನಿಮಗೆ 8ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ನಡೀತಿದೆ. ಸೊ ಹಾಗಾಗಿ ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಕಾಡುವಂಥದ್ದು ಅಥವಾ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಪಘಾತ ಆಗುತ್ತೆ ಅಂದಿದ್ದು ಮಾತ್ರಕ್ಕೆ ತುಂಬ ಎದುರ್ಕೊಂಡ್ಬಿಡೋದು, ಅಯ್ಯೋ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದಾರೆ, ಏನಾಗೋದು ಅಂತ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಅದ್ರ ಬದಲಾಗಿ ನೀವು ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಟ್ರಾವೆಲ್ ಮಾಡಿ, ಅವಶ್ಯಕತೆ ಇಲ್ಲ ಅಂತಂದರೆ ಟ್ರಾವೆಲ್ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ನಿಮಗೆ 9ನೇ ಮನೆಯಲ್ಲಿ ರಾಹು, ಕುಜ ಮತ್ತು ಬುಧ, ಶನಿಯ ಒಂದು ಸಂಚಾರ ಇರೋದ್ರಿಂದ ಒಂದು ಭಾಗ್ಯಸ್ಥಾನದಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ನಡೀತಿದೆ. ಭಾಗ್ಯ ಏನೋ ಬರುತ್ತೆ, ಅಂದರೆ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು ಆಗುತ್ತೆ. ಆದರೆ ತಂದೆ ಆರೋಗ್ಯಕ್ಕೆ ಇದಷ್ಟು ಒಳ್ಳೆಯದಲ್ಲ. ತಂದೆ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರ್ತಾ ಇದೆ ಅಂದರೆ ಸ್ವಲ್ಪ ಕಸಿವಿಸಿ ಆಗೋದು, ಸ್ವಲ್ಪ ಜಗಳಗಳಾಗೋದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗತ್ತೆ. ಅಥವಾ ತಂದೆಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುವಂಥದ್ದು, ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು 10ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಯಾರೆಲ್ಲ ಆ್ಯಕ್ಟರ್ಸ್ ಇರ್ತೀರಾ ಅಥವಾ ಸಿನಿಮಾ ಫೀಲ್ಡಲ್ಲಿ ಇರ್ತೀರಾ ಅಥವಾ ಈ ಕಾಸ್ಮೆಟಿಕ್ಸ್ ಮಾರುವಂಥದ್ದು, ಈ ರೀತಿ ಲಕ್ಸುರಿ ಹೋಟೆಲ್ಗಳು ನಡೆಸ್ತಿರೋರು, ಇಂಥವ್ರಿಗೆಲ್ಲ ಕೂಡ ಶುಭವಾದ ಒಂದು ಟೈಮ್ ಆಗಿರುತ್ತೆ. ಸೊ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಇನ್ನು ಮನೆಯ ವಾತಾವರಣ ಅಂತ ಬಂದಾಗ ಮನೆಯಲ್ಲಿ ಸ್ವಲ್ಪ ಕಸಿವಿಸಿಗಳಾಗುವಂಥದ್ದು, ಏನಂತಂದರೆ ಸಣ್ಣ ಪುಟ್ಟ ವೈಮನಸ್ಯಗಳು, ಜಗಳಗಳು ಬರ್ತಾ ಇರುತ್ತೆ. ಏನೇ ಬಂದರೂ ಕೂಡ ಆಗಿಂದಾಗೆ ಅದನ್ನು ಕೂಡ ಸರಿ ಹೋಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ನೋಡಿ, ನಿಮಗೆ ಪರಿಹಾರವಾಗಿ ಪ್ರತಿ ದಿನವೂ ಕೂಡ ಈಶ್ವರನ ಒಂದು ಧ್ಯಾನ ಮಾಡುವಂಥದ್ದು. ಓಂ ನಮಃ ಶಿವಾಯ ಅನ್ನುವಂಥ ಬೀಜಾಕ್ಷರಿ ಮಂತ್ರಗಳನ್ನ ಎಷ್ಟು ಸತಿ ಸಾಧ್ಯ ಆಗುತ್ತೋ ಅಷ್ಟು ಸತಿ, 11 ಸತಿ ಅಥವಾ 21 ಸತಿ ಪ್ರತಿದಿನ ಧ್ಯಾನ ಮಾಡ್ಕೊಳ್ಳೋದ್ರಿಂದ, ಜೊತೆಗೆ ನೀವು ಏನು ಕಟಕ ರಾಶಿಯವರಾಗಿರೋದ್ರಿಂದ ಪ್ರತಿದಿನ 10 ನಿಮಿಷ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಯಾವುದೇ ಆಲೋಚನೆಗಳಿಲ್ದಿರ ನಿಮ್ಮ ಏನು ಶಿವ ಬೀಜಾಕ್ಷರಿ ಮಂತ್ರ ಆಗಿದ ತಕ್ಷಣ 10 ನಿಮಿಷ ಮೆಡಿಟೇಷನ್ ಮಾಡಿಕೊಂಡು ಏನೇ ಕೆಲಸಕ್ಕೆ ಹೋದರೂ ಕೂಡ ಕೆಲಸಗಳಲ್ಲಿ ನೀವು ಸಕ್ಸಸ್ನ ನೋಡ್ಬೋದು. ಇನ್ನು ಸಿಂಹ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಸಿಂಹ ರಾಶಿಯವರಿಗೆ ಲಗ್ನದಲ್ಲೇ ಕೇತುವಿನ ಸಂಚಾರ ನಡೀತಿದೆ. ಸೊ ಹಾಗಾಗಿ ಸ್ವಲ್ಪ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು ಅಥವಾ ಏನೋ ಸ್ವಲ್ಪ ಕಿರಿಕಿರಿ ಆಗೋದು, ಡೆಂಟಲ್ ಪ್ರಾಬ್ಲಮ್ಗಳಾಗುವಂಥದ್ದು, ಈ ರೀತಿ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಹಾಗೆ ನಿಮಗೆ ಸಪ್ತಮದಲ್ಲಿ ರಾಹು ಮತ್ತು ಬುಧರ ಒಂದು ಸಂಚಾರ ನಡೀತಿದೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಯಗಳಿರುತ್ತೆ. ಏನೇ ಸಣ್ಣ ಪುಟ್ಟ ವೈಮನಸ್ಯಗಳಿದ್ರೂ ಕೂಡ ಅದು ಮೇಜರ್ ಲೆವೆಲ್ಗೆ ಹೋಗಲ್ಲ. ಯಾಕಂದರೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಯಾವುದು ತುಂಬ ದೊಡ್ಡದಾಗಿ ನೆಗೆಟಿವಿಟಿ ಆಗದಿರ ಅದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗುತ್ತೆ. ಈ ವಾರ ನೀವು ಖಂಡಿತವಾಗ್ಲೂ ಕೂಡ ತುಂಬ ಅಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು. ದಯವಿಟ್ಟು ವಾಹನಗಳನ್ನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಯಾಕೆಂತಂದರೆ ಕುಜ, ಸೂರ್ಯ, ಶನಿ ಎಲ್ಲ ಗ್ರಹಗಳು, ಇನ್ನು ಬುಧನೂ ಕೂಡ ಅಲ್ಲೇ ಹೋಗಿ 10ನೇ ತಾರೀಕಿನ ನಂತರ ಸೇರ್ಕೊತಾನೆ. ಸೊ ಹಾಗಾಗಿ 4 ಗ್ರಹಗಳ ಒಂದು ಸಂಚಾರ ನಿಮಗೆ 8ನೇ ಮನೇಲಿ ನಡೀತಿದೆ. ಸೊ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಏನು ಬೇಕಾದರೂ ಆಗಿರ್ಬೋದು. ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಸಮಸ್ಯೆ, ಗೌರ್ಮೆಂಟಿಂದ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಈ ರೀತಿ ಕೆಲವೊಂದು ನೆಗೆಟಿವಿಟಿನ ನೋಡಬೇಕಾಗಿ ಬರುತ್ತೆ. ಅದೇ ನಿಮ್ಗೆ ಏನಾದರೂ ಪಾಸಿಟಿವಿಟಿ ಆಗ್ತಿದೆ ಅಂತ ನೋಡಿದಾಗ ಅಂದ್ಕೊಳ್ದೇ ಇರೋವಂಥ ಅನ್ಎಕ್ಸ್ಪೆಕ್ಟೆಡ್ ಮನಿ ಬಂದು ನಿಮ್ಮ ಕೈಗೆ ಸೇರುವಂಥದ್ದು, ಅಥವಾ ಏನು ಯಾವುದಾದ್ರೂ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕು ಅನ್ನೋದಿದ್ರೆ ಆಸ್ತಿ ಬಂದು ನಿಮ್ಮ ಕೈಗೆ ಸೇರುವಂಥದ್ದು, ಈ ರೀತಿ ಒಳ್ಳೆಯದು ಕೂಡ ಆಗ್ತಾ ಇರುತ್ತೆ. ಯಾಕಂದರೆ 8ನೇ ಮನೆ ಅಂತ ಬಂದಾಗ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಸಮಾನಾಂತರವಾಗಿ ಆಗೋದ್ರಿಂದ ಯಾವುದನ್ನು ನಾವು ಕರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಒಳ್ಳೆಯದು ಆಗ್ತಾ ಇರುತ್ತೆ, ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಆದ್ದರಿಂದ ವಾಹನ ಮಾತ್ರ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಯಾಕಂದರೆ ನೆಗೆಟಿವಿಟಿ ಆಗೋದನ್ನು ತಪ್ಪಿಸೋದಕ್ಕೋಸ್ಕರ. ಇನ್ನು ಶುಕ್ರನ ಒಂದು ಸಂಚಾರ ಅಂತ ನೋಡಿದರೆ 9ನೇ ಮನೆ ಶುಕ್ರನ ಸಂಚಾರ ಇದೆ. ಹಾಗಾಗಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಕಾಸ್ಮೆಟಿಕ್ಸ್ ಸೇಲ್ ಮಾಡುವಂಥದ್ದು ಅಥವಾ ಯಾರನ್ನ ಬ್ಯೂಟಿಷಿಯನ್ಸ್ ಇದ್ದರೆ ಅವ್ರಿಗೆ ಅಥವಾ ಫಿಲಿಮ್ ಆ್ಯಕ್ಟ್ರಸ್ಗೆ ಅವರೆಲ್ಲರಿಗೂ ಕೂಡ ಅದ್ಭುತವಾದ ಒಂದು ವಾರ ಆಗಿರುತ್ತೆ. ಇನ್ನು ಗುರುವಿನ ಸಂಚಾರ ಕೂಡ ತುಂಬ ಚೆನ್ನಾಗಿದೆ. 11ನೇ ಮನೇಲಿ ಗುರುವಿನ ಸಂಚಾರ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಗಂಡು ಹೆಣ್ಣು ಹುಡುಕಾಟದಲ್ಲಿರೋರಿಗೆ ಗಂಡು ಹೆಣ್ಣು ಸಿಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಆದರೂ ಕೂಡ ಆರೋಗ್ಯದ ಕಡೆ ಚೂರು ಗಮನ ಕೊಡಿ. ಜೊತೆಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿದ್ದರೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, 8ನೇ ಮನೇಲಿ ಇಷ್ಟೊಂದು ಗ್ರಹಗಳಿದ್ದಾವೆ. ಹಾಗಾಗಿ ದಯವಿಟ್ಟು ನೀವು ಪ್ರತಿದಿನವೂ ಕೂಡ ಸೂರ್ಯನ ಒಂದು ಧ್ಯಾನ ಮಾಡಬೇಕಾಗತ್ತೆ. ಅಂದರೆ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಅದು ಎಷ್ಟೋ ಬಲನ ನಿಮಗೆ ತೊಗೊಂಬಂದು ಕೊಡುತ್ತೆ. ಜೊತೆಗೆ ಕುಜನ ಒಂದು ಆರಾಧನೆ, ಅಂದರೆ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಏನೇ ಸಂಕಷ್ಟಗಳು ಬರ್ತಾಯಿದ್ರು ಕೂಡ ಅದರಿಂದ ನೀವು ಪಾರಾಗ್ಬೋದು.
ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ರಾಹು ಮತ್ತು ಬುಧರ ಒಂದು ಸಂಯೋಗ ಇದೆ. ಸೊ ಹಾಗಾಗಿ ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ, ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಒಂಚೂರು ಅಭಿವೃದ್ಧಿ ಆಗುವಂಥದ್ದು, ಏನೇ ಕೆಲಸಗಳ ಟ್ರಬಲ್ ಬಂದರೂ ಕೂಡ ಅಥವಾ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ಕೊಟ್ಟಂಥ ಎಲ್ಲ ಕೆಲಸಗಳನ್ನು, ಎಲ್ಲ ಚಾಲೆಂಜನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಕೆಲಸ ಮಾಡುವಂಥ ಒಂದು ನಿಪುಣರಾಗಿರ್ತೀರ. ಜೊತೆಗೆ ಬುಧ ಗ್ರಹ 7ನೇ ಮನೆಗೂ ಕೂಡ ಸಂಚಾರ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಯಗಳಿದ್ದರೂ ಕೂಡ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗೋದು ಅಥವಾ ಯಾವುದೂ ದೊಡ್ಡ ಮಟ್ಟಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಶನಿ ಮತ್ತು ಸೂರ್ಯ ಕುಜರ ಒಂದು ಸಂಯೋಗ ಕೂಡ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ನೀನು ದಂಪತಿಗಳ ಮಧ್ಯದಲ್ಲಿ ವೈಮನಸ್ಯ ಬರುವಂಥದ್ದು. ಅದ್ರ ಜೊತೆಗೆ ಏನು ಅಂತಂದರೆ ಸಂಗಾತಿಗೆ, ಯಾರು ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತೀರ ಅವರ ಸಂಗಾತಿ ಯಾರಾಗಿರ್ತಾರೆ ಅವ್ರ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏನು ಏರುಪೇರುಗಳನ್ನ ನೋಡಬೇಕಾಗಿ ಬರ್ತದೆ. ಅದರಲ್ಲೂ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು ಅಥವಾ ಬ್ಲಡ್ಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಬಿದ್ದು ಸಣ್ಣ ಪುಟ್ಟ ಏಟುಗಳು ಮಾಡ್ಕೊಳ್ಳೋವಂಥದ್ದು, ಇದೆಲ್ಲನೂ ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಇನ್ನು ಏನಾದರೂ ನೀವು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಕೆಲಸಗಳೇನಾದರೂ ಮಾಡ್ಕೊಬೇಕು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಗೌರ್ಮೆಂಟಿಗೆ ಸಂಬಂಧಪಟ್ಟರೆ ಯಾವುದಾದ್ರೂ ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳೇನಾದರೂ ಇದ್ದು ಅಂತಂದರೆ ಪ್ರಮೋಷನ್ ತೊಗೊಳ್ಳೋವಂಥದ್ದು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋರ ಜೊತೆಯಲ್ಲಿ ಒಂದೇನಾದರೂ ವೈಮನಸ್ಯಗಳಿದ್ರು ಅದು ಕೂಡ ಸರಿ ಹೋಗುವಂಥದ್ದು, ಇದೆಲ್ಲನೂ ಕೂಡ ನೀವು ಈ ವಾರದಲ್ಲಿ ನೋಡ್ತಿರ್ತೀರ. ಅದೇ ರೀತಿಯಲ್ಲಿ ಶುಕ್ರನ ಒಂದು ಸಂಚಾರ, ಶುಕ್ರ ಬಂದು ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಯುಟ್ರಸಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಗಂಡು ಮಕ್ಕಳಾದರೆ ಗುಪ್ತಾಂಗಗಳಲ್ಲಿ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಆಗಿಂದಾಗೆ ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಅನಿರೀಕ್ಷಿತವಾದ ಹಣಗಳು ಬರುವಂಥದ್ದು ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಹಣ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು ಗುರುವಿನ ಸಂಚಾರ 10ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿದ್ದಾನೆ. ವ್ಯಾಪಾರದಲ್ಲಿ ಏನೇ ಡಿಫಿಕಲ್ಟ್ ಬಂದರೂ ಕೂಡ ನೀವು ಕಷ್ಟಪಟ್ಟು ಏನಾದರೂ ಕೆಲಸ ಮಾಡ್ತೀರಂದರೆ ಖಂಡಿತವಾಗ್ಲೂ ಉತ್ತಮವಾದ ಫಲಗಳನ್ನ ನೋಡ್ಬೋದಾದಂಥ ಸಮಯ ಆಗಿರುತ್ತೆ. ಇನ್ನು ಕೇತು ಸಂಚಾರದಿಂದ ನೀಟಾಗಿ ನಿದ್ದೆ ಬರೋದಿಲ್ಲ, ಸ್ವಲ್ಪ ಆವಾಗವಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನೀವು ಆಲ್ರೆಡಿ ಅನುಭವಿಸ್ತಾ ಇರ್ತೀರ. ಸೊ ಈ ಡಿಸ್ಟರ್ಬೆನ್ಸ್ ಇರೋದ್ರ ಜೊತೆಗೆ ಶನಿ ದೃಷ್ಟಿ ಬೇರೆ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಲೇಜಿ ಫೀಲ್ ಜಾಸ್ತಿ ಮಾಡ್ತೀರಾ, ಬೇಗ ಕೆಲಸಗಳನ್ನ ಮಾಡೋದಿಲ್ಲ, ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ಬಿಡು ಅನ್ನೋ ಥರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೊ ಇದನ್ನೆಲ್ಲನೂ ಸ್ವಲ್ಪ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೆಲಸದಲ್ಲಿ ಅಭಿವೃದ್ಧಿನ ನೋಡಬಹುದು. ಯಾಕಂದರೆ ಉತ್ತಮವಾದ ಸಮಯನೇ ಆಗಿರುತ್ತೆ. ಗುರು ಬದಲಾವಣೆಯ ನಂತರ ಇನ್ನಷ್ಟು ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಈ ವಾರದಲ್ಲಿ ಅಂತ ನೀವು ನೋಡಿದ್ರೆ ನೋಡಿ, ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದು. ಪ್ರತಿ ಬುಧವಾರ ದಿವಸ ವಿಷ್ಣುವಿನ ದೇವಸ್ಥಾನಕ್ಕೆ, ರಾಮ, ಕೃಷ್ಣ, ಆಂಜನೇಯ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ತುಳಸಿ ಕೊಟ್ಟು ಅರ್ಚನೆನ ಮಾಡಿಸ್ಕೊಂಡು ಬನ್ನಿ. ಇದ್ರ ಜೊತೆಗೆ ಏನು ಅಂತಂದರೆ ಶುಕ್ರನ ಒಂದು ಆರಾಧನೆ ಮಾಡುವಂಥದ್ದು. ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನೀವು ಅಂದ್ಕೊಳ್ಳೋ ಕೆಲಸಗಳಲ್ಲಿ ಸಕ್ಸಸ್ ಕಾಣಿಸ್ಬೋದು. ಮತ್ತು ಕೆಲವೊಂದು ನೆಗೆಟಿವಿಟಿ ನಾನು ಹೇಳಿದೆ ಏನಂದರೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ, ಅದರಿಂದ ಸ್ವಲ್ಪ ನೀವು ಕಮ್ಮಿ ಆಗ್ಬೋದು. ಇನ್ನು ತುಲಾ ರಾಶಿಯವರ ಒಂದು ಹೇಗಿರುತ್ತೆ ಈ ವಾರ ಅಂತ ನೋಡೋದಾದರೆ ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರೋ ಶುಕ್ರ ಗ್ರಹ 7ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ತನ್ನ ರಾಶಿನ ತಾನೇ ನೋಡ್ತಾ ಇರೋದ್ರಿಂದ ಅದ್ಭುತವಾದ ಸಮಯನೇ. ಯಾಕೆಂದರೆ ತುಲಾ ರಾಶಿಯವರಿಗೆ ಕೆಲವರೆಲ್ಲ ಟೈಮ್ ಚೆನ್ನಾಗಿಲ್ಲ ಅಂತ ತುಂಬ ಎದುರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಗುರುಬಲ ತುಂಬ ಚೆನ್ನಾಗಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಗಂಡು ಹೆಣ್ಣು ಹುಡ್ಕೋವಂಥದ್ದು, ಸಿಗುವಂಥದ್ದು, ಮನೇಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಉತ್ತಮವಾದ ಒಂದು ಟೈಮ್ ಆಗಿರುತ್ತೆ. ಇದ್ರ ಜೊತೆಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ. ಇವಾಗ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದರೆ ಅವರೆಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಹೋಗಿ ಕೇಳಿ ಮಾತಾಡಿ ಮದುವೆ ಮಾತುಕತೆನೂ ಕೂಡ ಮಾಡ್ಕೊಳ್ಳೋಂಥ ಟೈಮ್ ಆಗಿರುತ್ತೆ. ಸೊ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ 6ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಸೂರ್ಯ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಶನಿ ಆಗಿರ್ಬೋದು ಸಂಚಾರ ಇರೋದ್ರಿಂದ ಏನಂದರೆ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಮೇಲಧಿಕಾರಿಗಳಿಂದ ತುಂಬ ಪ್ರೆಷರು ಅಥವಾ ಕೆಲಸ ಜಾಸ್ತಿ ಮಾಡೋದು. ಒಂದು ಕೆಲಸ ಮಾಡಬೇಕು ಅಂದರೆ ಅದೇ ಜಾಗದಲ್ಲಿ 5-6 ಥರದ ಕೆಲಸ ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿಮಗೆ ಬರುತ್ತೆ. ಆದರೆ ನಿಮಗೆ ಪ್ರಶಂಸೆನೂ ಕೂಡ ಸಿಗ್ತಾ ಇರುತ್ತೆ, ಪ್ರಮೋಷನ್ ಸಿಗೋವಂಥದ್ದು ಅಥವಾ ನೀವು ಅವ್ರು ಕೊಟ್ಟಂಥ ಕೆಲಸನ ಬೇಗ ಮುಗಿಸೋವಂಥದ್ದು. ಅಂದರೆ ಏನೇ ಕೆಲಸ ಕೊಟ್ಟರೂ ಕೂಡ ನೀವು ಅದನ್ನು ಪ್ರಾಂಪ್ಟಾಗಿ ಮಾಡಿ ಮುಗಿಸೋವಂಥದ್ದು ಕೂಡ ಆಗುತ್ತೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಪ್ರಮೋಷನ್ ತೊಗೊಳ್ಳೋವಂಥದ್ದು ಅಥವಾ ಒಳ್ಳೆ ಹೆಸರು ಬರುವಂಥದ್ದು, ನೀವು ಮಾಡ್ತಿರೋ ಕೆಲಸಕ್ಕೆ ಬೆಲೆ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಏನೇ ಚಾಲೆಂಜಸ್ ಬಂದರೂ ಕೂಡ ಚಾಲೆಂಜಸ್ನ ಎದುರಿಸ್ತೀರಾ. ಎಸ್ಪೆಷಲಿ ವಿದ್ಯಾರ್ಥಿಗಳು ಏನಾದರೂ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತೀರಿ, ಒಳ್ಳೆ ರಿಸಲ್ಟ್ನ ನೋಡೋ ಟೈಮ್ ಆಗಿರುತ್ತೆ. ಯಾಕಂದರೆ ಸೂರ್ಯನು ಕೂಡ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಈ ಸದುಪಯೋಗನ ನೀವು ಉಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಟೈಮ್ನ. ಜೊತೆಗೆ ರಾಹು ಮತ್ತು ಬುಧರ ಸಂಚಾರ 5ನೇ ಮನೇಲಿ ಆಗ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಕೂಡ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆ ಸಮಸ್ಯೆಯಿಂದನೂ ಕೂಡ ನೀವು ಹೊರಗಡೆ ಬರಬಹುದು. ಸೊ ಪ್ರೇಮಿಗಳ ಮಧ್ಯದಲ್ಲಿ
ಭಾವದಲ್ಲೂ ಕೂಡ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಕೇತು ಸಂಚಾರದಿಂದ ಒಳ್ಳೊಳ್ಳೆ ಟ್ರಾವೆಲ್ ಮಾಡುವಂಥದ್ದು, ಅಂದ್ಕೊಳ್ಳೋ ಎಲ್ಲ ಪ್ಲೇಸಸ್ಗೂ ಕೂಡ ವಿಸಿಟ್ ಮಾಡ್ತೀರಾ. ದೇವಸ್ಥಾನಗಳಿಗೆ ಎಸ್ಪೆಷಲಿ ಸ್ಪಿರಿಚುವಲ್ ಟ್ರಾವೆಲ್ಸ್ನ ಜಾಸ್ತಿ ಮಾಡ್ತಾ ಇರ್ತೀರಾ. ಸೊ ಈ ವಾರದಲ್ಲಿ ನೀವು ಮಾಡ್ಕೊಳ್ಳೋ ಪರಿಹಾರ ಏನು ಅಂತ ನೋಡಿದ್ರೆ, ಮಹಾಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಅಂದರೆ ಪ್ರತಿದಿನ ಲಕ್ಷ್ಮಿಯ ಅಷ್ಟೋತ್ರನ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡು ಪ್ರತಿದಿನ ಹಣೆಗೆ ಅದನ್ನು ಇಟ್ಕೊಂಡೋಗಿ, ಅಥವಾ ಲಕ್ಷ್ಮಿಯ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ನೀವು ಹೋಗಿ ಒಂದು ಕಮಲದ ಹೂವನ್ನ ಅರ್ಪಿಸ್ಬಿಟ್ಟು ಬರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಅದೇ 5ನೇ ಮನೆಯಲ್ಲಿ ಶನಿ ಮತ್ತು ಸೂರ್ಯರ ಒಂದು ಸಂಚಾರ ಕೂಡ ಇದೆ. ಬುಧ ಗ್ರಹನೂ ಕೂಡ ಅದೇ ಜಾಗದಲ್ಲಿ ಹೋಗಿ ಸೇರ್ಕೊತಾನೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನು ಏರುಪೇರುಗಳು ಆಗ್ತಾನೆ ಇರುತ್ತೆ. ಅಂದರೆ ಒಂದ್ಸತಿ ಚೆನ್ನಾಗಿರ್ತಾರೆ, ಇನ್ನೊಂದ್ಸತಿ ಚೆನ್ನಾಗಿರಲ್ಲ, ಅಥವಾ ಏನಾದರೂ ಮಕ್ಕಳಿಗೆ ಏನಾದರೂ ಆರೋಗ್ಯ ಕೆಟ್ಟೋಯ್ತು ಅಂದರೆ ಬೇಗ ವಾಸಿ ಆಗಲ್ಲ, ತುಂಬ ನಿಧಾನಗತಿನಲ್ಲಿ ಹೋಗುವಂಥದ್ದು. ಒನ್ ಟೈಮ್ ತುಂಬ ಸ್ಪೋರ್ಟಿವ್ ಆಗಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಇನ್ನೊಂದು ಟೈಮಲ್ಲಿ ಏನೋ ಸ್ವಲ್ಪ ಡಲ್ಲಾಗಿ ಕೂತ್ಕೊಳ್ಳೋದು, ಬೇಗ ಅವರಿಗೆ ದೃಷ್ಟಿ ಆಗೋದು, ಅಥವಾ ಏನೋ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದನ್ನು ಎದುರಿಸ್ತಾ ಇರ್ತೀರಾ. ಯಾಕಂದರೆ ಸಾಕಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ಈ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗಿ ಬರುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಖುಷಿ ಪಡೋ ವಿಷಯ ಏನು ಅಂತಂದರೆ, ಅದೇ ಮಕ್ಕಳಲ್ಲಿ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಅಥವಾ ನಿಮಗೆ ಒಂದು ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದರೆ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಗೌರ್ಮೆಂಟಿಗೆ ಸಂಬಂಧಪಟ್ಟಿದೆ ಅಂದರೆ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿದ್ದರೆ ಅವರೆಲ್ಲರಿಗೂ ಕೂಡ ಒಂದು ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ನೀವು ಇವಾಗ ಏನಾದರೂ ಪ್ರಮೋಷನ್ಗೆ ಟ್ರೈ ಮಾಡುವಂಥದ್ದು, ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಬರುವಂಥದ್ದು, ಅಥವಾ ಗೌರ್ಮೆಂಟ್ ಕೆಲಸಗಳೇನಾದರೂ ಪೆಂಡಿಂಗ್ ಇತ್ತು ಅಂದರೆ ಆ ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು, ಅದೆಲ್ಲನೂ ಆಗೋ ಟೈಮ್ ಆಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಅತಿಯಾದ ಹೆಚ್ಚು ಫಲಗಳನ್ನ ಕೊಡೋದು, ಹಾಗೆ ಅದೇ ರೀತಿಯಲ್ಲಿ ನೆಗೆಟಿವಿಟಿ ಕೂಡ ಅದೇ ಹೆಚ್ಚು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾದರೂ ಪ್ರಾಪರ್ಟಿ ತೊಗೊತಿದ್ದೀರಾ ಅಂತಂದರೆ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ತೊಗೊಳ್ಳೋದೇ ಒಳ್ಳೆಯದು. ಇನ್ನು ಶುಕ್ರನ ಸಂಚಾರ ಅಂತ ನೋಡೋಕೆ ಬಂದಾಗ, ಶುಕ್ರ ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಯಾರೆಲ್ಲ ಆ್ಯಕ್ಟರ್ಸ್ ಇರ್ತೀರಾ, ಅಥವಾ ಯಾರಾದರೂ ಕಾಸ್ಮೆಟಿಕ್ಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ಬ್ಯೂಟಿಷಿಯನ್ ಆಗಿರ್ತೀರ, ಅವರೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇರುತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಕೆಲಸಗಳು ಜಾಸ್ತಿ ಬರ್ತಾ ಇರೋದು, ಕೆಲಸಗಳನ್ನ ಮಾಡೋದು ಕೂಡ ಆಗ್ತಾ ಇರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ಬಂದಾಗ, 8ನೇ ಮನೆಗೆ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಅನಿರೀಕ್ಷಿತ ಘಟನೆಗಳು, ಅಂದರೆ ಏನು ಬೇಕಾದ್ರೂ ಆಗಿರ್ಬೋದು, ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಅಷ್ಟೇ, ಎರಡೂ ಕೂಡ ಸಮಾನಾಂತರವಾಗಿ ನಿಮಗೆ ನಡೀತಾ ಹೋಗ್ತಾ ಇರುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆ ಅಂದರೆ ಈ ಶುಗರ್ ಬರುವಂಥದ್ದು, ಅಥವಾ ಏನಾದರೂ BP ನಲ್ಲಿ ವೇರಿಯೇಷನ್ಸ್ ಆಗೋದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಕೇತುವಿನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ನೀವು ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಅಥವಾ ಏನಾದರೂ ದೇವಸ್ಥಾನಗಳಿಗೆ ಹೋಗೋದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಈ ವಾರದಲ್ಲಿ ಅಂತ ನೋಡಿದ್ರೆ, ನೋಡಿ, ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಹಾಗೆ ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡ್ಕೊಳ್ಳಿ, ಅಥವಾ ಪ್ರತಿದಿನ ಹನುಮಾನ್ ಚಾಲಿಸ ಕೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಂಥ ಸಂಕಷ್ಟಗಳು ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಗುರು 7ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ. ಸೊ ಇದರಿಂದ ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಯಾಕಂದರೆ ಗುರುಬಲ ಇದೆ, ಗುರು ದೃಷ್ಟಿ ಚೆನ್ನಾಗಿದೆ. ಇನ್ನು ಒಳ್ಳೊಳ್ಳೆ ಮನೆಗಳಿಗೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಕೆಲವೊಂದು ವೈಮನಸ್ಯಗಳು ಬಂದರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗ್ತಾ ಇರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ರಾಹು ಮತ್ತು ಬುಧರ ಒಂದು ಸಂಯೋಗ ಇದೆ. ಸೊ ಹಾಗಾಗಿ ಮಾತಿನ ಕಡೆ ಎಷ್ಟೇ ಬುದ್ಧಿವಂತಿಕೆಯಿಂದ ನೀವು ಮಾತಾಡಿದ್ರೂ ಕೂಡ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದನ್ನು ಕೂಡ ಬಂದ್ಬಿಡುತ್ತೆ ನಿಮಗೆ. ಸೊ ಕೇರ್ಫುಲ್ ಆಗಿರಿ. ಆದರೆ ತುಂಬ ಧೈರ್ಯವಾಗಿ ಕೆಲಸ ಮಾಡ್ತೀರಿ, ಏನು ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ ಬಿಡು ಅನ್ನೋಂಥ ಧೈರ್ಯ ನಿಮಗೆ ಬಂದಿರುತ್ತೆ. ಜೊತೆಗೆ ನಿಮಗೆ 4ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, ಅದರಲ್ಲೂ ಶನಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಹಾಗೆ ಕುಜಗ್ರಹದ ಒಂದು ಸಂಚಾರ ಕೂಡ ಇದೆ. ಬುಧನೂ ಕೂಡ ಹೋಗಿ ಸೇರ್ಕೊತಾನೆ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಕೆಲವು ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಕೂಡ ಆಗ್ತಾ ಇರುತ್ತೆ. ಆದರೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಿತ್ತು ಅಂತಂದರೆ, ಅದರಲ್ಲೂ ಎಸ್ಪೆಷಲಿ ಏನಾದರೂ ನಿಮಗೆ ಗೌರ್ಮೆಂಟ್ ಆಫೀಸರ್ ಕಡೆಯಿಂದ ಏನಾದರೂ ಸೈನ್ಗಳಾಗಬೇಕಾಗಿತ್ತು, ಅಥವಾ ಗೌರ್ಮೆಂಟಿಂದ ನಿಮಗೆ ಕೆಲವು ಕೆಲಸಗಳು ಪೆಂಡಿಂಗ್ ಇತ್ತು ಅಂದರೆ ಆ ಕೆಲಸಗಳೆಲ್ಲ ಮಾಡ್ಕೊಳ್ಳೋವಂಥ ಟೈಮ್ ಆಗುತ್ತೆ. ಜೊತೆಗೆ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿರ್ತೀರ ಅವ್ರಿಗೂ ಕೂಡ ಅದ್ಭುತವಾದ ಸಮಯ ಆಗಿರುತ್ತೆ. ಸೊ ಹಾಗಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಈ ಸಮಯನ, ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮೇಲಧಿಕಾರಿಗಳಿಂದ ಪ್ರಶಂಸೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು 5th ಹೌಸಲ್ಲಿ ನಿಮಗೆ ಶುಕ್ರನ ಒಂದು ಸಂಚಾರ ಇರೋದ್ರಿಂದ ಏನು ಮಕ್ಕಳ ಆರೋಗ್ಯದಲ್ಲಿ ತುಂಬ ಖುಷಿನ ನೋಡಬಹುದು ನೀವು. ಮತ್ತು ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ.
ಆಗುತ್ತೆ. ಪ್ರೇಮಿಗಳು ಯಾರಾದರೂ ಇತ್ತು ಅಂತಂದರೆ ನಿಮ್ಮ ಪ್ರಪೋಸಲ್ಸ್ ಬಗ್ಗೆ ನೀವು ಹೋಗಿ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ ಮದುವೆ ಸೆಟ್ ಮಾಡ್ಕೊಳ್ಳೋದು ಕೂಡ ಈ ವಾರದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಶುಕ್ರ ಮೂವ್ ಆಗೋಕ್ಕೆ ಮುಂಚೆನೇ ನಿಮ್ಮ ಒಂದು ಮಾತುಕತೆಗಳೇನಾದರೂ ಇತ್ತು ಅಂತಂದರೆ ಅದನ್ನು ಪೇರೆಂಟ್ಸ್ ಹತ್ರ ಮಾತಾಡ್ಕೊಳ್ಳಿ. ಇನ್ನು ಕೇತುವಿನ ಸಂಚಾರ ಅಂತ ಬಂದಾಗ ನೋಡಿ, ನಿಮಗೆ 9ನೇ ಮನೇಲಿ ಕೇತುವಿನ ಸಂಚಾರ ಇರುತ್ತೆ. ಸೊ ಹಾಗಾಗಿ ತಂದೆ ಆರೋಗ್ಯಕ್ಕೆ ಅದಷ್ಟು ಒಳ್ಳೇದಾಗದೆ ಹೋದರೂ ಕೂಡ ಭಾಗ್ಯಸ್ಥಾನದಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದ ಏನಾದರೂ ನೀವು ಸ್ಪಿರಿಚುವಲ್ ಆಗಿ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ, ಅಂದರೆ ಧರ್ಮ ಕಾರ್ಯಗಳನ್ನೇನೋ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಒಳಿತನ್ನು ನೀವು ನೋಡಬಹುದು. ಅದೇ ರೀತಿಯಲ್ಲಿ ನೀವೇನಾದರೂ ಜ್ಯೋತಿಷಿಗಳಾಗಿರ್ಬೋದು ಅಥವಾ ಆಳವಾದ ಅಧ್ಯಯನಗಳು ಅಥವಾ ಸೈಂಟಿಸ್ಟ್ ಏನಾದರೂ ಆಗಿದ್ರಿ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೋಬೇಕು. ಏನು ಗುರುಗಳ ಆರಾಧನೆ ಹಾಗಂದರೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಏನು ಪಾಠ ಹೇಳ್ಕೊಟ್ಟಂಥ ಗುರು ಯಾರೇ ಆಗಿದ್ದರೂ ಅವ್ರಿಗೆ ಅವಶ್ಯಕತೆ ಇರುವಂಥದ್ದು ಏನಾದರೂ ತೊಗೊಂಡೋಗಿ ಹಣ್ಣು ಹಂಪಲುಗಳನ್ನ ತೊಗೊಂಡೋಗಿ ಕೊಡೋದು, ಬಟ್ಟೆ ಕೊಡೋದು, ಚಪ್ಪಲಿ ಕೊಡಿಸೋದು, ಇದನ್ನು ಮಾಡ್ಬೋದು. ಇದು ಯಾರು ನನಗೆ ಸತ್ಯದ ಹತ್ರದಲ್ಲಿ ಗುರುಗಳಿಲ್ಲ, ನನಗೆ ಅವ್ರಿಗೇನು ಸೇವೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ದತ್ತಾತ್ರೇಯ ಆಗಿರ್ಬೋದು, ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳು, ಇಂಥ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕೈಲಾಗಿದ್ದು ಏನಾದರೂ ಸಹಾಯ ಮಾಡಿ. ಅಲ್ಲಿ ಗೋಗ್ರಾಸ ಅಂತ ಇರುತ್ತೆ, ಗೋವಿಗೆ ಸಂಬಂಧಪಟ್ಟಿದ್ದೇನಾದರೂ ಆಹಾರಕ್ಕೆ ನೀವು ಸ್ವಲ್ಪ ಹಣ ಕೊಡುವಂಥದ್ದು ಅಥವಾ ಆಹಾರನ ತೊಗೊಂಡೋಗಿ ಕೊಡುವಂಥದ್ದು ಅಥವಾ ದೇವರಿಗೆ ಹೂವನ್ನ ಅರ್ಪಿಸುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ನಷ್ಟು ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಜೊತೆಗೆ ಸೂರ್ಯನೂ ಅಲ್ಲೇ ಇದ್ದಾನೆ, ಕುಜನೂ ಅಲ್ಲೇ ಇದ್ದಾನೆ, ಬುಧ ಗ್ರಹನೂ ಕೂಡ ಹೋಗಿ ಸೇರ್ಕೊತಾನೆ. ಧೈರ್ಯ ಜಾಸ್ತಿ ಇರುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ಮುನ್ನುಗ್ಗಿ ಹೋಗೋದು, ಧೈರ್ಯವಾಗಿ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇರ್ತೀರ. ಕೆಲವೊಂದು ಏಳು ಬೀಳುಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಧೈರ್ಯವಾಗಿ ಕೆಲಸ ಮಾಡೋದು ಮುಖ್ಯ ಅಲ್ಲ, ನೀವು ಮಾಡ್ತಿರೋ ಕೆಲಸ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮಾತಿಗೆ ತುಂಬ ಬೆಲೆ ಬಂದಿರುತ್ತೆ. ಆದರೆ ಸ್ವಲ್ಪ 2ನೇ ಮನೆಯಲ್ಲಿ ರಾಹು ಬೇರೆ ಸಂಚಾರ ಇರೋದ್ರಿಂದ ಏನಂದ್ರೆ ಅದು ಮಾತಾಡ್ಬಿಡೋದು, ಬಾಯಿಗೆ ಏನೋ ಬರುತ್ತೆ, ಬಂದಿದ ತಕ್ಷಣ ಏನೋ ಹೇಳ್ಬಿಡ್ತೀರಾ, ಅದರಿಂದನೇ ನೆಗೆಟಿವಿಟಿ ಆಗೋದು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಮೂಲಗಳಿಂದ ನಿಮಗೆ ಹಣ ಬರ್ತಿರುತ್ತೆ. ಅಂದರೆ ಹಣ ಬರ್ತಿರುತ್ತೆ ಯಾವುದೋ ಮೂಲದಿಂದ, ಅಂದರೆ ಯಾರ್ಯಾರೋ ತೊಗೊಂಬಂದು ನಿಮ್ಗೆ ಹಣ ಕೊಟ್ಬಿಡೋಲ್ಲ, ಅದ್ರ ಬದಲಾಗಿ ಕೆಲಸ ಮಾಡಬೇಕಾಗತ್ತೆ. ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೋಡೋ ಟೈಮ್ ಆಗಿರುತ್ತಿದ್ದು. ಬಿಕಾಸ್ ನಿಮಗೆ ಏನು ಶುಕ್ರನ ಒಂದು ಸಂಚಾರ ಅಂತ ನೋಡೋಕೆ ಹೋದರೆ, ಶುಕ್ರ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಲ್ಲಿ ಯಶಸ್ಸನ್ನು ನೋಡಬಹುದು. ಅದರಲ್ಲಿ ನಿಮ್ಮ ತಾಯಿ ಒಂದು ಆಶೀರ್ವಾದ ಚೆನ್ನಾಗಿರುತ್ತೆ. ತಾಯಿ ಕಡೆಯಿಂದ ಉಡುಗೊರೆಗಳನ್ನ ತೊಗೊಳ್ಳೋವಂಥದ್ದು, ಮತ್ತು ಯಾರೆಲ್ಲ ಕಾಸ್ಮೆಟಿಕ್ ಏನಾದರೂ ವ್ಯಾಪಾರ ಮಾಡ್ತಿರೋಂಥವ್ರಿಗೆ ಅಥವಾ ಏನಾದರೂ ಬ್ಯೂಟಿಷಿಯನ್ಗಳಾಗಿದ್ದರೆ ಮತ್ತು ಆ್ಯಕ್ಟ್ರೆಸ್ ಆಗಿದ್ದರೆ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಗುರು ಸಂಚಾರ ಅಂತ ಬಂದಾಗ ಗುರು ನಿಮಗೆ ಬಂದು 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವ್ರಿಗೆ ಪ್ರಮೋಷನ್ ಆಗುವಂಥದ್ದು, ಕೆಲಸದಲ್ಲಿ ಪ್ರೆಷರ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಅದನ್ನು ನೀವು ಎದುರಿಸಿದಾಗ ನಿಮಗೆ ಒಂದು ಬೆಲೆ ಬರುವಂಥದ್ದು. ಸೊ ಹಾಗಾಗಿ ನಿಮಗೆ ಪ್ರಮೋಷನ್ ಆಗುವಂಥದ್ದು ಅಥವಾ ಕೆಲಸದಲ್ಲಿ ನೀವು ಮಾಡ್ತಿರೋ ಕೆಲಸಕ್ಕೆ ಬೆಲೆ ಬರುವಂಥದ್ದು ಅಥವಾ ಗುರುತಿಸುವಂಥದ್ದು ಕೂಡ ನಡೀತಾ ಇರುತ್ತೆ. ಇನ್ನು ಕೇತು ಸಂಚಾರ ಅಂತ ಬಂದಾಗ ಕೇತು ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಡೆಂಟಲ್ ಪ್ರಾಬ್ಲಮ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಮಾತಿನಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ಏನಾದರೂ ಒಂದು ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅಥವಾ ಪ್ರತಿದಿನ ಕಾಗೆಗಳಿಗೆ ಒಂದು ಇಡಿಯಷ್ಟು ಅನ್ನನ ಹಾಕೊತ ಬನ್ನಿ. ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಈ ವಿಚಾರದಲ್ಲಿ ನೀವು ಪಾರಾಗ್ತಾ ಹೋಗ್ಬೋದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, 2ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ, ಮತ್ತು ಸೂರ್ಯನ ಸಂಚಾರ ಇದೆ, ಜೊತೆಗೆ ಬುಧನ ಸಂಚಾರ ಕೂಡ ಆಗ್ತಿದೆ, ಕುಜನ ಸಂಚಾರ ಕೂಡ ಆಗ್ತಿದೆ. ಸಾಕಷ್ಟು ಗ್ರಹಗಳು 2ನೇ ಮನೇಲಿ ಇರೋದ್ರಿಂದ ಮನಿ ಫ್ಲೋ ತುಂಬ ಚೆನ್ನಾಗಿರುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆದರೆ ಮಾತಿನ ಮೇಲೆ ತುಂಬ ಗಮನ ಇರಬೇಕಾಗಿ ಬರುತ್ತೆ. ನೀವು ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಅರ್ಥ ಆಗೋದು, ಜನಗಳು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋವಂಥದ್ದು, ಮತ್ತು ನೀವು ಮಾತಾಡ್ತಿರೋ ಮಾತು ಮಿಸ್ಗೈಡ್ ಆಗುವಂಥದ್ದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನು ಮಾತಾಡ್ತಿದ್ದೀರಾ, ಈ ಮಾತು ಆಡ್ಬೋದಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಿದ್ರೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಕುಟುಂಬದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆಗುವಂಥದ್ದು, ವೈಮನಸ್ಸೆ ಬರುವಂಥದ್ದು, ಇದನ್ನು ಕೂಡ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ಗುರುಬಲ ಇದೆ ನಿಮಗೆ. 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ, ಗುರು ದೃಷ್ಟಿ ಕೂಡ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಸೆಟ್ ಆಗುವಂಥದ್ದು, ಮನೆ ಶುಭ ಕಾರ್ಯಗಳಾಗುವಂಥದ್ದು, ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಮಕ್ಕಳ ಆರೋಗ್ಯದಲ್ಲಿ ಏನೇ ಏರುಪೇರುಗಳು ಬಂದರೂ ಅದು ಸರಿ ಹೋಗುವಂಥದ್ದು. ಯಾಕಂದರೆ 5ನೇ ಮನೇಲಿ ಗುರು ಸಂಚಾರ ನಡೀತಿದೆ, ಕೆಲವೊಂದು ತೊಂದರೆನೂ ಕೂಡ ಆಗ್ತಿರುತ್ತೆ, ಹಂಗೆ ಒಳ್ಳೇದು ಕೂಡ ಆಗ್ತಾ ಇರುತ್ತೆ. ಸೊ ನೆಗೆಟಿವಿಟಿ ಬಂತು ಅಂತಂದಿದ್ದು ಮಾತ್ರಕ್ಕೆ ನೆಗೆಟಿವಿಟಿನೇ ಆಗೋಗ್ತೆ ಅಂತಲ್ಲ, ಅದಕ್ಕೊಂದು ಪರಿಹಾರ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇದೆ. ಯಾಕಂದರೆ ಗುರು ಯಾರಿಗೂ ಕೂಡ ಕೆಟ್ಟದನ್ನು ಮಾಡೋದಿಲ್ಲ.
ಹಾಗಾಗಿ ಮತ್ತು ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ವೈಮನಸ್ಸುಗಳೇನೇ ಇದ್ದರೂ ಕೂಡ, ಯಾಕಂದರೆ ಕೇತು ಸಂಚಾರ ಸಪ್ತಮದಲ್ಲಿರೋದ್ರಿಂದ ಏನೇ ವೈಮನಸ್ಸುಗಳು ಬಂದರೂ ಕೂಡ ಗುರುದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆ ವೈಮನಸ್ಸುಗಳನ್ನು ಕೂಡ ನೀವು ತಡೆದು ಹಾಕಬಹುದು. ಕುಂಭರಾಶಿಯವರಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಎಸ್ಪೆಷಲಿ ರಾಹು ಸಂಚಾರ ನಿಮಗೆ ಲಗ್ನದಲ್ಲೇ ನಡೀತಾ ಇರೋದ್ರಿಂದ ಏನಾಗುತ್ತೆ, ಯಾರೆಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿರೋರಿಗೆ ಉತ್ತಮವಾದ ಫಲಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರೋ ಕೆಲ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನ ಕೊಡೋದು ತುಂಬ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಪ್ರತಿ ಬುಧವಾರದ ದಿವಸ ದುರ್ಗಾದೇವಿಯ ಆರಾಧನೆ ಮಾಡಬೇಕಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ನೀವು ರಾಹು ಕಾಲದಲ್ಲಿ ಹೋಗಿ ದುರ್ಗಾದೇವಿಯ ಆರಾಧನೆ ಮಾಡ್ಕೊಂಡು ಬರೋದ್ರಿಂದ ರಾಹುವಿಂದ ಕೆಲವೊಂದು ಸಮಸ್ಯೆಗಳಾದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಜೊತೆಗೆ ಪ್ರತಿ ಶನಿವಾರದ ದಿವಸ ನಿರ್ಗತಿಕರಿಗೆ ನಿಮ್ಮ ಕೈಲಿ ಸಾಧ್ಯ ಆದದನ್ನು ದಾನ ಧರ್ಮ ಅಂತ ಮಾಡ್ಕೊಂಡು ಬನ್ನಿ. ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನೀವು ಪಾರಾಗ್ತಾ ಹೋಗ್ಬೋದು. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದೆ. ಅದರಲ್ಲೂ ಶನಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಬುಧ ಮತ್ತು ಕುಜ ಗ್ರಹದ ಒಂದು ಸಂಚಾರ ನಡೀತಿದೆ. ತುಂಬ ಸ್ಟ್ರೆಸ್ ಫೀಲ್ ಆಗ್ತೀರಾ, ಬಾಡಿ ಪೇನ್ ಬರುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಟೆನ್ಷನ್ ಆಗುವಂಥದ್ದು, ಯಾರಾದರೂ ಮಾತಾಡ್ಸಿದ್ರೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ನಿಮಗೆ. ಅಯ್ಯೋ ನಾನು ಸೈಲೆಂಟಾಗಿದ್ದರೆ ಸಾಕಪ್ಪ, ಈ ಜನಗಳ ಇದೇ ಬೇಡ, ನನಗೆ ಎಲ್ಲಾದರೂ ಒಂಟಿಯಾಗಿ ನಾನು ಕಾಲ ಕಳಿಬೇಕಪ್ಪ ಅನ್ನೋಷ್ಟು ನಿಮಗೆ ಟೆನ್ಷನ್ಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಕಡೆ ಹಣಕಾಸಿನ ಅಭಿವೃದ್ಧಿನೂ ಚೆನ್ನಾಗಿರುತ್ತೆ, ಅದೇ ರೀತಿಯಲ್ಲಿ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಏನು ಸಂಪಾದನೆ ಬರ್ತಾ ಇದೆ ಹಾಗೆ ಹಣ ಖರ್ಚು ಕೂಡ ಆಗ್ತಾ ಇದೆ. ಎಸ್ಪೆಷಲಿ ಆರೋಗ್ಯಕ್ಕೋಸ್ಕರ, ಆರೋಗ್ಯ ಸಮಸ್ಯೆಗಳಿಗೋಸ್ಕರ ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಏನಾದರೂ ನಿಮಗೆ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತಂದರೆ ಅದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಮತ್ತು ಹೊರಗಡೆ ದೇಶಕ್ಕೆ ಕೆಲಸ ಮಾಡುವಂಥದ್ದು, ಔಟ್ ಆಫ್ ಕಂಟ್ರೀಸ್ಗೆ ವರ್ಕ್ ಮಾಡೋದು ಕೂಡ ನಿಮ್ಮ ಜೀವನದಲ್ಲಿ ನಡೀತಿರುತ್ತೆ. ಅದೇ ರೀತಿಯಲ್ಲಿ ಗುರುವಿನ ಒಂದು ಸ್ಥಾನ ಅಂತ ನೋಡಿದ್ರೆ 4ನೇ ಮನೇಲಿ ಗುರು ಕೂತ್ಕೊಂಡಿದ್ದಾನೆ, 12ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಹಾಗಾಗಿ ಯಾರಾದರೂ ಫಾರಿನ್ ಕಂಪ್ನೀಸ್ಗೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಪ್ಲಿಕೇಶನ್ಸ್ಗಳು ಹಾಕಿದರೆ ಕೆಲಸಗಳು ಸಿಗುವಂಥದ್ದು, ಅದರಲ್ಲಿ ಪ್ರಮೋಷನ್ಗಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ನೋಡೋಕ್ಕೆ ಬಂದಾಗ 6ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಕೂಡ ನಡೀತಿದೆ ನಿಮಗೆ. ಹಾಗಾಗಿ ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನೆಲ್ಲ ಎದುರಿಸುವಂಥ ಶಕ್ತಿ, ಧೈರ್ಯ ನಿಮಗೆ ಬರುತ್ತೆ. ಅದ್ರ ಜೊತೆಗೆ ಏನು ಕೆಲಸದಲ್ಲಿ ತೊಡಕುಗಳು ಕೂಡ ಆಗ್ತಾ ಇರುತ್ತೆ. ಅದನ್ನೇ ಹೇಳಿದ್ದು, ಚಾಲೆಂಜಸ್ ಬರ್ತಾ ಇರುತ್ತೆ, ಆ ಚಾಲೆಂಜಸ್ನ ಎದುರಿಸುವಂಥ ಧೈರ್ಯ ಕೂಡ ನಿಮಗೆ ಬರ್ತಿರುತ್ತೆ. ಯಾರೆಲ್ಲ ಏನು ಸೈಂಟಿಸ್ಟ್ಗಳಾಗಿದ್ದರೆ ಅಥವಾ ಯಾರೆಲ್ಲ ಜ್ಯೋತಿಷಿಗಳು ಅಥವಾ ಈ ರೀತಿಯಾದ ಆಳವಾದ ಅಧ್ಯಯನ ಮಾಡ್ತಿದ್ರೆ ಅದರಲ್ಲಿ ನೀವು ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತ ನೋಡಿದ್ರೆ ನೋಡಿ, ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು, ದಕ್ಷಿಣಾಮೂರ್ತಿ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ದೇವರ ಒಂದು ಆರಾಧನೆ ಮಾಡೋದು. ಅಂದರೆ ಮನೆಯಲ್ಲೇ ಕೂತ್ಕೊಂಡು ದೇವರ ಒಂದು ಸ್ಮರಣೆ ಮಾಡುವಂಥದ್ದು, ಅಥವಾ ದೇವಸ್ಥಾನಕ್ಕೆ ವಾರದಲ್ಲಿ ಒಂದು ದಿವಸನಾದರೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಏನು ತುಳಸಿ ತೊಗೊಂಡೋಗಿ ಕೊಡುವಂಥದ್ದು, ಅಥವಾ ಹಸುಗಳಿಗೆ ಏನಾದರೂ ಮೇವು ತೊಗೊಂಡೋಗಿ ಕೊಡುವಂಥದ್ದು, ಇದನ್ನು ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ, ಎಂಥ ಸಮಸ್ಯೆ ಬಂದರೂ ಆ ಸಮಸ್ಯೆಯಿಂದ ನೀವು ಈಚೆ ಬರಬಹುದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಮುಂದಿನ ವಾರದ ಒಂದು ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ, ಯಾಕಂದರೆ ನಾವು ಇಷ್ಟೋ ತನಕ ನಾವೆಲ್ಲ ಫಲಾನುಫಲಗಳನ್ನ ಹೇಳಿದ್ದೀವಿ, ಅಂದರೆ ಗ್ರಹಗಳ ಒಂದು ಸ್ಥಾನಮಾನದ ಮೇಲೆ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ ಅಲ್ಲಿರುವಂಥ ಗ್ರಹಗಳ ಒಂದು ಸ್ಥಾನಮಾನ ಬೇರೆ ಆಗಿರುತ್ತೆ, ಜೊತೆಗೆ ನಡೀತಿರುವಂಥ ದಶಾಭುಕ್ತಿನೂ ಕೂಡ ಬೇರೆ ಆಗಿರುತ್ತೆ. ಅದ್ರ ತಕ್ಕನಾಗಿ ನೀವು ಫಲಗಳನ್ನ ಮಾಡಿಕೊಂಡ್ರೆ ಅಥವಾ ತಕ್ಕನಾದ ಪರಿಹಾರಗಳನ್ನ ಮಾಡಿಕೊಂಡ್ರೆ ಇನ್ನಷ್ಟು ಒಳಿತಿನ ನೀವು ನೋಡ್ಬೋದು. ನೀವು ನಮ್ಮ ಹತ್ರ ಏನಾದರೂ ಜಾತಕ ನೋಡಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.